ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಬಿಗ್ ಬಾಸ್ ಸಾಮ್ರಾಜ್ಯದ ಒಂದು ಯುವರಾಣಿಯಾಗಿ ಸೊ ಮೋಕ್ಷಿತಾ ಅವರು ಚಾರ್ಜ್ ತೊಗೊಂಡಿದ್ದಾರೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ. ಬಿಕಾಸ್ ಆಫ್ ಅಲ್ಲಿ ಫೋಟೋದಲ್ಲೆಲ್ಲ ನೋಡ್ತಾ ಇದ್ದಾರೆ ಹಿಂದ್ಗಡೆಗೆಲ್ಲ ಒಂದು ರೀತಿಯಲ್ಲಿ ಏನಂತಾರೆ ಅದಕ್ಕೆ ಸೊ ಬ್ಯಾನರ್ ರೀತಿಯಲ್ಲಿ ಏನಿದೆ ಸ್ಟ್ಯಾಂಡ್ಸ್ಗಳನ್ನೆಲ್ಲನೂ ಹಾಕಿದ್ದಾರೆ. ಸೊ ಅವ್ರದ್ದೇ ಒಂದು ಫೋಟೋದಲ್ಲಿ ಕಾಣಿಸ್ತಾ ಇದೆ. ಸೊ ಮೇ ಬಿ ಮಂಜು ಅವರ ಒಂದು ಏನು ಅಧಿಕಾರ ಇತ್ತು, ಸೊ ಆ ಅಧಿಕಾರನ ಅವರಿಗೆ ಹಸ್ತಾಂತರ ಮಾಡಿರಬಹುದು. ಸೊ ಅದು ಬಿಗ್ ಬಾಸ್ ಆಜ್ಞೆಯ ಮೇರೆಗೆ ಅಥವಾ ಬೇರೆ ಏನಾದರೂ ಟಾಸ್ಕಲ್ಲಿ ಏನಾದರೂ ಮೇಲು ಕೀಳು ಆಗಿ ಅದಕ್ಕೆ ಅವರಿಗೆ ಹಸ್ತಾಂತರವಾಗಿದೆ. ಯುವರಾಣಿ ಮೋಕ್ಷಿತಾ ಅವರ ಒಂದು ಇದಕ್ಕೆ ಅಧಿಕಾರ ಹಸ್ತಾಂತರವಾಗಿರ್ಬೋದು. ಸೊ ಅದಕ್ಕೋಸ್ಕರ ಅಲ್ಲಿ ಮೋಕ್ಷಿತಾ ಅವರು ಕೆಲವೊಂದು ಡಿಸಿಷನ್ಗಳನ್ನು ಕೆಲವೊಂದು ಅವರ ಒಂದು ಬಯಕೆಗಳನ್ನು ಈಡೇರಿಸ್ಕೊತಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಯುವರಾಣಿ ಕಂಡಲ್ಲಿ ನಮಸ್ಕರಿಸಬೇಕು ಅಂತ ಸುರೇಶ್ ಅವರು ಬಂದು ಯಾರ ಹತ್ರ ಗೌತಮಿ ಅವ್ರ ಹತ್ರ ಹೇಳ್ತಾರೆ. ಮೇ ಬಿ ಗೌತಮಿ ಅವ್ರಿಗೆ ಮಾತ್ರ ಹೇಳಿದ್ರೆ ಅಥವಾ ಇಡೀ ಮನೆಗೆ ಹೇಳಿದ್ರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಆಫ್ ಗೌತಮಿ ಅವ್ರಿಗೆ ಮಾತ್ರ ಹೇಳಿದ್ರೆ ಅಥವಾ ಮಂಜು ಅವ್ರಿಗೆ ಮಾತ್ರ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ವೈಯಕ್ತಿಕವಾಗಿ ಮಾಡ್ಕೊತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಇಡೀ ಮನೆಗೆ ಹೇಳಿದ್ರೆ ಸೊ ಅದು ಒಂದು ರೀತಿಯಲ್ಲಿ ಸಮಾನತೆ ಆಗಿರುತ್ತೆ. ಜೊತೆಗೆ ಇಡೀ ಮನೆಗೆ ಹೇಳಿದ್ರೆ ಗೌತಮಿ ಮಾಡಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಟಾಸ್ಕ್ ಅಂತ ಬಂದ ಮೇಲೆ ಅದು ಮಹಾರಾಣಿ ಯಾರೇ ಆಗಿರ್ಬೋದು ಅಥವಾ ಮಹಾರಾಜ ಯಾರೇ ಆಗಿರ್ಬೋದು, ಅದು ಅವರ ಆಜ್ಞೆ ಏನಿರುತ್ತೆ ಅದನ್ನು ಪಾಲಿಸಬೇಕು. ಓಕೆ, ಅದು ಒಂದು ರೀತಿಯಲ್ಲಿ ಪ್ರಜೆಗಳಾದಂಥವ್ರಿಗೆ ಆ ಒಂದು ಸಾಮ್ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ರಾಜರಿಗೆ ಅಥವಾ ಯುವರಾಣಿಗೆ ಒಂದು ರೀತಿ ಗೌರವ ಕೊಟ್ಟಂಗೆ. ಇಲ್ಲ ಅಂತಂದರೆ ಅದು ಒಂದು ರೀತಿಯಲ್ಲಿ ರಾಜ ಅವನು ಏನು ಇದು ಕೊಟ್ಟಿರ್ತಾರೆ ಆಜ್ಞೆ, ಸೊ ಅದಕ್ಕೆ ಮೀರಿದಂಗೆ ಆಗುತ್ತೆ. ಅದಕ್ಕೆ ಏನು ಬೇಕಾದರೂ ಅವರು ಶಿಕ್ಷೆ ಕೊಡ್ಬೋದು. ಸೊ ಆ ಅಧಿಕಾರ ಅವ್ರಿಗೆ ಇರುತ್ತೆ. ಸೊ ಇಲ್ಲಿ ನೋಡಬೇಕು ಓನ್ಲಿ ಗೌತಮಿಗೆ ಮಾತ್ರ ಹೇಳಿದ್ರ ಅಥವಾ ಇಡೀ ಮನೆಗೆ ಹೇಳಿದ್ರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಮೊದಲೇ ಹೇಳ್ದಂಗೆ ಇಲ್ಲಿ ಯುವರಾಣಿ ಏನು ಹೇಳಿದರೆ ಅದನ್ನು ಬಂದು ಸುರೇಶ್ ಅವರು ಹೇಳ್ತಿದ್ದಾರೆ ಇಲ್ಲಿ. ಸೊ ಇಲ್ಲಿ ತಕ್ಷಣಕ್ಕೆ ಹೇಳಿದಂಥದ್ದು ಗೌತಮಿ ಅವರು ಆಗುವುದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಯಾರ್ಯಾರಿಗೂ ನಾನು ಯಾಕೆ ತಲೆ ಬಾಗಲಿ ಅಂದರೆ ತಲೆ ಬಾಗಿದ ಮೇಲೆ ನಾವು ಒಂದು ರೀತಿಯಲ್ಲಿ ತಲೆ ಬಗ್ಸಿದ ಮೇಲೆ ನಾವು ಒಂದು ರೀತಿಯಲ್ಲಿ ಒಪ್ಕೊಂಡಂಗೆ ಅನ್ನೋ ರೀತಿಯಲ್ಲಿ ಮಾತುಗಳನ್ನ ಬರ್ತವೆ. ಬಟ್ ಇದರಲ್ಲಿ ಆಗುವುದಿಲ್ಲ ಅನ್ನೋ ಒಂದು ಪ್ಲೇಸೇ ಬೇರೆ ಇದೆ. ಆ್ಯಂಡ್ ನಾವು ಯಾರು ಅಂತ ತಲೆ ಬಗ್ಗಿಸ್ಲಿ ಅಥವಾ ಆ ತಲೆ ಬಗ್ಗಿಸಿದ ಮೇಲೆ ಸೊ ನಾವು ಒಪ್ಕೊಂಡ್ವಿ ಅನ್ನೋ ಒಂದು ಮಾತು ಇದೆಯಲ್ಲ, ಎರಡೂ ಮಾತುಗಳು ಕೂಡ ಬೇರೆ ಜಾಗದಲ್ಲಿ ಆಗಿರುವಂಥದ್ದು. ಆಗೋದಿಲ್ಲ ಅನ್ನೋ ಒಂದು ಬೇರೆ ಜಾಗದಲ್ಲಿ ಆಗಿದೆ. ಇನ್ನೊಂದೇನು ಮಾತು ಹೇಳಿದರೆ ಅದು ಮೇ ಬಿ ಕ್ಯಾಪ್ಟನ್ ರೂಮಲ್ಲಿ ಆಗಿರುವಂಥದ್ದು ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ಎರಡೂ ಮರ್ಜ್ ಮಾಡಿ ಹಾಕಿದ್ದಾರೆ. ಸೊ ಇದು ಎರಡಕ್ಕೂ ಸಂಬಂಧ ಇಲ್ಲ ನನ್ನ ಪ್ರಕಾರ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಸದ್ಯಕ್ಕೆ ಡಿಸೈಡ್ ಮಾಡುವಂಥದ್ದು ಸೂಕ್ತ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಅದಾದಮೇಲೆ ಅಲ್ಲಿ ಮಹಾರಾಜ ಆದಂತಹ ಬಿಗ್ ಬಾಸ್ ಮಹಾರಾಜ ಆದಂಥವ್ರಿಗೆ ಅಲ್ಲಿ ಹಣೆಗೆ ಒಂದು ಏನೋ ಕುಂಕುಮ ಇಡ್ತಾರೆ ಗೌತಮಿ ಅವರು. ಸೊ ಇದನ್ನು ತೋರಿಸ್ಬಿಟ್ಟು ಏನು ಪೋರ್ಟ್ರೇ ಮಾಡಬೇಕು ಅಂತಿದ್ರೆ ಬಿಗ್ ಬಾಸ್ ಅವ್ರಿಗೆ ಗೊತ್ತಿಲ್ಲ ನನಗೆ. ಇರೋದನ್ನು ಈ ಥರದ ಕೆಲವೊಂದು ಸೆನ್ಸಿಟಿವ್ ಫುಟೇಜ್ಗಳನ್ನು ಹಾಕಿ ಮರ್ಜ್ ಮಾಡಿ ಏನೋ ಒಂದು ಹೊರಗಡೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅದು ಎಷ್ಟು ಸರಿ ಅನ್ನೋದು ಕೂಡ ಅದು ಅವ್ರಿಗೆ ಬಿಟ್ಟಿರುವಂಥದ್ದು. ಸೊ ಇದಾದಮೇಲೆ ಅಲ್ಲಿ ಮಂಜಣ್ಣ ಆ್ಯಂಡ್ ಮೋಕ್ಷಿತಾ ಅವ್ರ ಮಧ್ಯೆ ಸ್ವಲ್ಪ ಈ ವಾದ ವಿವಾದ ಹಿಂದೆ ಮಾತಾಡುವಂಥದ್ದು, ಜೊತೆಗೆ ಅಲ್ಲಿ ಎಂಥದಕ್ಕೆ ಪ್ರೊವೋಕ್ ಮಾಡುವಂಥದ್ದು ಕೆಲವೊಂದು ನಡೀತಾ ಇದ್ದಾವೆ. ಸೊ ಅದರಲ್ಲಿ ಮುಖ್ಯವಾಗಿ ಮುಖಕ್ಕೆ ಬಣ್ಣ ಹಚ್ಚೋದಲ್ಲ, ನಾಲಿಗೆಗೆ ಬಣ್ಣ ಹಚ್ಕೊಂಡು ಹಾಗೆ ಹೀಗೆ ಕೆಲವೊಂದು ಮಾತುಗಳು ಬಂದು ಆ್ಯಂಡ್ ಕೊಟ್ಟಿರುವ ಭಿಕ್ಷೆ ಅನ್ನೋ ಒಂದು ಮಾತು ಕೂಡ ಬರುತ್ತೆ. ಅದು ಯಾರಿಂದ ನಮ್ಮ ಉಗ್ರ ಮಂಜೂರಿಂದ ಭಿಕ್ಷೆ ಅನ್ನೋ ಪದ ಬರುತ್ತೆ. ಆ್ಯಂಡ್ ಅಲ್ಲಿ ಆಬ್ವಿಯಸ್ ಆಗಿ ಇವ್ರ ಕಡೆಯಿಂದ ಏನಂತಂದರೆ ಮೋಕ್ಷಿತ ಕಡೆಯಿಂದ ಕೂಡ ವಾಯ್ಸ್ ರೈಸ್ ಆಗುತ್ತೆ. ನೀವು ಕೊಟ್ಟಿರುವಂಥ ಭಿಕ್ಷೆ ಅಲ್ಲ, ಬಿಗ್ ಬಾಸ್ ಕೊಟ್ಟಿರುವಂಥದ್ದು ಹಾಗೆ ಹೇಗೆ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಟಾಸ್ಕಲ್ಲಿ ಏನೇನಾಗಿದೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಅದು ಭಿಕ್ಷೆ ಯಾರು ಕೊಟ್ಟರು ಅಥವಾ ಒಂದು ಅಧಿಕಾರನ ಹಸ್ತಾಂತರ ಮಾಡಿರೋದು ಬಿಗ್ ಬಾಸ್ ಕಡೆಯಿಂದ ಆಯಿತಾ, ಒಂದು ಟಾಸ್ಕಲ್ಲಿ ಆಯಿತಾ, ಏನಾಯ್ತಾ ಅಂತಂದು ಕೂಡ ನೋಡಬೇಕಾಗುತ್ತೆ. ಆ್ಯಂಡ್ ಅಲ್ಲಿ ಯೋಗ್ಯತೆ, ಅವ್ರ ಯೋಗ್ಯತೆ, ಇವ್ರ ಯೋಗ್ಯತೆ ಬಗ್ಗೆ ಎಲ್ಲ ಮಾತುಗಳು ಬಂತು. ಇಲ್ಲಿ ಒಂದು ಕ್ಲಿಯರ್ ಆಗ್ತಾ ಇದೆ, ಇಲ್ಲಿ ಹೆಚ್ಚಾಗಿ ಮೋಕ್ಷಿತಾ ಆ್ಯಂಡ್ ಮಂಜುದೇ ನಡೀತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಗೌತಮಿ ಅವರು ಒಂದು ರೀತಿಯಲ್ಲಿ ಅಲ್ಪ ಸ್ವಲ್ಪ ಒಂದು ಮ್ಯಾಟ್ರ್ ಇದೆ. ಬಟ್ ಮೋಕ್ಷಿತಾಗೆ ಏನಕ್ಕೆ ಕೋಪ ಶುರುವಾಯಿತು ಅನ್ನೋದು ಅಲ್ಲಿ ಒಂದು ಅರ್ಥ ಆಗದೇ ಇರುವಂಥ ವಿಚಾರ. ಬಿಕಾಸ್ ಆಫ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಮಂಜುವಿಂದನೇ, ಬಟ್ ಅದು ಮೋಕ್ಷಿತಾ ಅವರ ಕೋಪ ಲೈಟಾಗಿ ಇವಾಗ ಗೌತಮಿ ಹತ್ರ ತಿರ್ಕೊಂಡಿದೆ. ಬಟ್ ನಾನು ಹೇಳೋವಂಥದ್ದು ಇದು ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ತಿರೋವಂಥದ್ದು ಮೋಕ್ಷಿತಾನೇ, ಒಂದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿನೇ. ಬಿಕಾಸ್ ಆಫ್ ಗೌತಮಿ ಹತ್ರ ಆಗಿರ್ಬೋದು, ಮಂಜು ಹತ್ರ ಆಗಿರ್ಬೋದು, ಅವ್ರ ವಿಷಯಗಳನ್ನು ಹೆಚ್ಚಾಗಿ ಹೇಳ್ತಿರೋವಂಥದ್ದು ಇವರೇನೆ. ಗುಂಪಲ್ಲಿದ್ದರು, ಗುಂಪು ಸರಿ ಬರಲಿಲ್ಲ ಅಥವಾ ಅವ್ರ ವ್ಯಕ್ತಿನೇ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಸೈಲೆಂಟಾಗಿ ದೂರ ಆಗಿದ್ರೆ ಪ್ರಾಬ್ಲಮೇ ಇರ್ತಿರಲಿಲ್ಲ. ಬಟ್ ಬೇರೆಯವ್ರ ಹತ್ರ ಹೋಗಿ, ಶಿಶಿರ ಹತ್ರ ಹೋಗಿ, ಐಶ್ವರ್ಯ ಹತ್ರ ಹೋಗಿ, ಮಿಕ್ಕಿರೋರ ಹತ್ರ ಹೋಗಿ ಅಥವಾ ನಾಮಿನೇಷನ್ಗಳಲ್ಲಿ ಹೋಗಿ ಇವ್ರ ವಿಚಾರಗಳನ್ನೆಲ್ಲ ಕೆದಕಿ ಹೇಳ್ತಿದ್ದಾರೆ. ಓಕೆ, ಅದರಲ್ಲಿ ಕೆಲವೊಂದು ಸತ್ಯನೇ ಇರ್ಬೋದು, ಕೆಲವು ಸತ್ಯ ಇಲ್ಲದೆ ಕೂಡ ಇರ್ಬೋದು. ಮಂಜು ವಿಚಾರದಲ್ಲಿ ಕೆಲವೊಂದು ಸತ್ಯ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದ್ರ ಜೊತೆಗೆ ಈ ಗೌತಮಿ ಅವರು ಒಂದು ಪಾಸಿಟಿವ್ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಅಥವಾ ಅವರು ಮಂಜು ಅವರನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನೋ ವಿಚಾರ ಇಟ್ಕೊಂಡು ಇಲ್ಲಿ ಎಲ್ಲ ತಪ್ಪು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಮಂಜು ವಿಚಾರದಲ್ಲಿ ಮೋಕ್ಷಿತ ಕರೆಕ್ಟಾಗಿರ್ಬೋದು, ಆ್ಯಂಡ್ ಮಂಜು ಕೆಲವೊಂದು ಮಾಡುವಂಥ ಒಂದು ವಿಚಾರಗಳು ಸರಿ ಕೂಡ ಇದೆ ಇವರು ಮೋಕ್ಷಿತ ಹೇಳೋ ರೀತಿಯಲ್ಲಿ. ಬಟ್ ಅದನ್ನೇ ಪದೇ ಹೇಳಿದಾಗ ಏನಾಗುತ್ತೆ, ಇವರು ಅದನ್ನು ಯೂಸ್ ಮಾಡ್ಕೊತಿದ್ದಾರೆ ಮೋಕ್ಷಿತ ಅವರು ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಇಲ್ಲಿ. ಆ್ಯಂಡ್ ಗೌತಮಿ ವಿಚಾರ ಅಂತ ಬಂದರೆ ಮೊನ್ನೆ ಒಂದು ವಿಚಾರ ಹೇಳಿದಾಗ ಮಂಜು ಅವರನ್ನ ಗೌತಮಿ ಅವರು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ನನ್ನ ಪ್ರಕಾರ ಶುದ್ಧ ಸುಳ್ಳದು. ಕೆಲವು ವಿಚಾರದಲ್ಲಿ ಗೌತಮಿ ಅವರು ಸರಿ ಇಲ್ಲದೆ ಇರೋದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಾಗಂತ ಮಾತ್ರಕ್ಕೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಕೂಡ ತಪ್ಪು. ಕಂಟ್ರೋಲ್ ಮಾಡೋಂಗಿದ್ದರೆ ಒಂದು ಟಾಸ್ಕಲ್ಲಿ ಇಡೀ ಒಂದು ವಾರದ ಟಾಸ್ಕ್ ಏನಿತ್ತು ಅದರಲ್ಲಿ ಪ್ರತಿ ಟೈಮಲ್ಲೂ ಕೂಡ ಮಂಜು ಅವರು ಈ ಗೌತಮಿ ಅವ್ರ ತಂಡನೇ ಟಾರ್ಗೆಟ್ ಮಾಡಿದ್ರು.
ಬಿಕಾಸ್ ಆಫ್ ಆ ಒಂದು ಟೀಮಲ್ಲಿ ಸುರೇಶ್ ಅಲ್ಲ, ಅನುಷಾ ಇದ್ದರು, ತ್ರಿವಿಕ್ರಮ್ ಇದ್ದರು ಆ್ಯಂಡ್ ಗೌತಮಿ ಅವರಿದ್ದರು. ಸೊ ಅಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಇದೆ ಅನ್ನೋದಕ್ಕೋಸ್ಕರ ಅಲ್ಲಿ ಟಾರ್ಗೆಟ್ ಮಾಡಿದ್ರು ಅಲ್ವೇ. ಸೊ ಇಲ್ಲ ಟಾರ್ಗೆಟ್ ಮಾಡಬಾರ್ದು ಗೌತಮಿ ಇದ್ದಾರೆ ಅಂತಂದರೆ ಮಾಡ್ತಿರ್ಲಿಲ್ಲ ಆ ಒಂದು ಟಾಸ್ಕಲ್ಲಿ, ಆ ವಾರದ ಟಾಸ್ಕಲ್ಲಿ. ಸೊ ಇಲ್ಲಿ ಮೋಕ್ಷಿತ್ ಅವ್ರಿಗೂ ಕೂಡ ಕೆಲವೊಂದು ಕನ್ಫ್ಯೂಷನ್ಸ್ ಇದೆ. ಒಂದು ಫ್ರೆಂಡ್ಶಿಪ್ ಅಂತ ನಂಬಿಕೆ ಅಂತಂದಮೇಲೆ ಓಕೆ, ಏನೋ ಒಂದು ಕಿತ್ತಾಟ ಬಂತು, ವೈಮನಸ್ ಬಂತು, ಆಗ್ತಾ ಇಲ್ಲ ಅಂದರೆ ಸುಮ್ಮನೆ ಸೈಲೆಂಟಾಗಿ ದೂರ ಆಗ್ಬೋದಾಗಿತ್ತು. ನಾನು ನೋಡಿರೋ ಪ್ರಕಾರ ಮೋಕ್ಷಿತ ಬಗ್ಗೆ ಇವ್ರು ಹೇಳೋಕ್ಕಿಂತ ಮುಂಚೆ, ಮೋಕ್ಷಿತ ಏನು ನಡೀತಿದೆ ಇವ್ರು ಹೇಳೋಕ್ಕಿಂತ ಮುಂಚೆ ಗೌತಮಿ ಹತ್ರ ಆಗಿರ್ಬೋದು, ಮಂಜು ಹತ್ರ ಆಗಿರ್ಬೋದು, ಯಾರ ಹತ್ರ ಕೂಡ ಮೋಕ್ಷಿತ ಬಗ್ಗೆ ಒಂದು ಚೂರು ಮಾತಾಡಿರಲಿಲ್ಲ. ಇವ್ರೇನು ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಕ್ಯಾಮ್ರಾ ಮುಂದೆ ಹೇಳುವಂಥದ್ದು, ಮಿರರ್ ಹತ್ರ ಹೋಗಿ ಹೇಳುವಂಥದ್ದು, ಮಂಜು ಹಿಂಗೆ, ಇವ್ರು ಹಾಗೆ, ಅವ್ರ ಬಗ್ಗೆ ಹಂಗೆ ಮಾತಾಡ್ತಾರೆ, ನಾನು ಹಂಗೆ ಮಾಡ್ತೀನಿ ಅನ್ನೋ ವಿಚಾರಗಳು ಇವರೇ ಬೇರೆ ಬೇರೆ ರೀತಿಯಲ್ಲಿ ತೊಗೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆ್ಯಂಡ್ ಇವ್ರೇನು ಹೇಳ್ತಾರೆ, ಒಂದು ಟೈಮಲ್ಲಿ ಸುರೇಶ್ಗೆ ಇವ್ರು ಯಾರೋ ಬೇರೆಯವ್ರ ಹತ್ರ ಮಾತಾಡಿರೋದನ್ನ ತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಬಿಕಾಸ್ ಆಫ್ ಅವರಿಗೆ ಆಗ್ತಾ ಇಲ್ಲ ಇವಾಗ, ತಂದ್ಬಿಟ್ಟು ನನ್ನ ಹತ್ರ ಹೇಳ್ತಿದ್ದಾರೆ ಅಂತ ಒಂದು ರೀಸನ್ ಕೊಟ್ಬಿಟ್ಟು ಏನೋ ಒಂದು ನಾಮಿನೇಟ್ ಮಾಡ್ತಾರೆ. ಸೊ ಬಟ್ ಇವ್ರು ಏನು ಮಾಡ್ತಾರೆ, ಇವರಿಬ್ಬರು ಜೊತೆಗೆ ಇವಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಇವ್ರ ವಿಷಯ ಎಲ್ಲ ತೊಗೊಂಡು ಇಡೀ ಮನೆಗೆ ಅನಿಸ್ತಿದಾರಲ್ಲ, ಇವರೆಷ್ಟು ಸಾಚಾ ಇದ್ದಾರೆ ಇವಾಗ. ಸೊ ಈ ರೀತಿಯಲ್ಲಿ ಆಗ್ತಿರೋವಂಥದ್ದು. ಮೋಕ್ಷಿತ ಕೆಲವು ಟೈಮಲ್ಲಿ ಸರಿ ಇದ್ದಾರೆ, ಬಟ್ ತುಂಬ ಮ್ಯಾನ್ಪ್ಯುಲೇಟ್ ಆಗ್ತಾರೆ. ಓಕೆ, ಮಂಜು ಮತ್ತು ಗೌತಮಿ ಸರಿಯಿಲ್ಲ ಅಂತ ಇವಾಗ ಹೊರಗಡೆ ಬಂದರು, ಅಲ್ಲಿಗೆ ಬಿಟ್ಬಿಡ್ಬೇಕು. ಅದನ್ನೇ ಇಟ್ಕೊಂಡು ಒಂದು ರೀತಿಯಲ್ಲಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾರಿಗೆ ಅಲ್ಲಿ ಅದು ಒಂದು ರೀತಿಯಲ್ಲಿ ಬೇಜಾರಾಗೇ ಆಗುತ್ತೆ. ಆ್ಯಂಡ್ ಒಂದು ಟೈಮಲ್ಲಿ ಇದನ್ನೇ ಇಟ್ಕೊಂಡು ಯೂಸ್ ಮಾಡ್ಕೊತಿದ್ದಾರೆ ಅಂತ ಅನಿಸುತ್ತೆ. ಮಂಜು ಆ್ಯಂಡ್ ಗೌತಮಿ ವಿಷಯ ಬಿಟ್ಟು ಏನು ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಮೋಕ್ಷಿತ ಅವರು ಅದೇ ಹಿಡ್ಕೊಂಡು ಸ್ಟಿಕನ್ ಆಗಿದ್ದಾರೆ. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಮೊನ್ನೆ ಒಂದು ಟಾಸ್ಕ್ ಆಡಿದ್ರೆ ಒಂದರಲ್ಲಿ ಚೆನ್ನಾಗಿ ಆಡಿದ್ದಾರೆ, ಅದು ಬಿಟ್ಟರೆ ನನಗಂತೂ ಎಲ್ಲೂ ಕಾಣಿಸಿಲ್ಲ. ಸೊ ಇದು ವಿಷಯ ಇದೆ. ಇವತ್ತಿನ ಒಂದು ಈ ಯುವರಾಣಿ ಮತ್ತು ರಾಜ ಮಧ್ಯೆ ಏನೇನು ನಡೆಯುತ್ತೆ ಅನ್ನೋದು ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ ಸದ್ಯಕ್ಕೆ ನಾನು ಅನಿಸಿರೋದನ್ನ ವಿಡಿಯೋ ಹಂಚ್ಕೊಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೊಡೆದಷ್ಟೇ. ಮುಂದಿನ ನೋಡೋದಲ್ಲಿ ಸಿಗೋವರೆಗೂ